ನಮ್ಮ ಅತ್ತೆನ ಕಣಮ್ಮ. ಅವಳೇ ಬಂದಿರೋದು, ಅವಳು ಆ ಸ್ಪಂದಿ ಬಂದವ್ರೆ ಇಬ್ರು. ಅಲ್ಲ, ನಾನು 50,000 ದುಡ್ಡು ತಂದಿದ್ದೀನಿ ಅಂತ ಗೊತ್ತಾಗ್ಬಿಟ್ಟೈತೆ. ಅದಕ್ಕೆ ಬಂದಿದ್ದಾರೆ ಕಣಮ್ಮ. ಅದಕ್ಕೆ ಬಂದಿರೋದವರು. ನನಗೆ ಭಯವಾಗ್ತೈತೆ ಕಣಮ್ಮ ಇವಾಗ. ಅಯ್ಯಪ್ಪ, ಬೋಲ್ಟ್ ತೆಗಿಬೇಡ ಸುಮ್ಮನಿರಮ್ಮ, ಬಾಕ್ಲಿಕ್ಕಿರೋದು ಹಂಗೆ ಇರಲಿ. ಅಯ್ಯಪ್ಪ, ಭಯವಾಗ್ತೈತೆ. ಅವಳು ನಮ್ಮ ಅತ್ತೆ ಒಳ್ಳೆಯವಳಲ್ಲ, ರಾಕ್ಷಸಿ ಅಂತವಳು. ತೆಗಿ ತೆಗಿ ಅಂತ ಇದ್ದಾರೆ, ಅವಾಗಿಂದ ಬಡಿತಾ ಇದ್ದಾರೆ, ತೆಗೀರಿ ತೆಗೀರಿ ಅಂತ. ಇವಾಗ ನೋಡಿ ಸುಮ್ಮನೆ ನೀನು ಯಾಕೆ ತರಕ್ಕೆ ಹೋದೆ? ಸುಮ್ಮನೆ ಹತ್ಲಾಗ ಇದ್ದಿದ್ರು ಇರ್ಬೋದಾಗಿತ್ತು. ಇವಾಗ ಊರಾಗೆಲ್ಲ ಹೆಂಗೆ ಆಡ್ಕೊಂತಾರೆ ಗೊತ್ತೇ? ಏನು ಪಾರೇನು ಹುಡ್ಗ ಅಂತ ಹೇಳಿ ಬೋಲ್ ಮೆರಿತಾ ಇದ್ರು. ಇವಾಗ ಏನು ಸರಿಯಾಗಿ ಆಯಿತು ಅಂತೇಳಿ ಇವಾಗೆಲ್ಲ ನಮ್ಮನ್ನು ಆಡ್ಕೊಂತಾರೆ. ಮತ್ತೆ ನನ್ನ ಹೆಸರು ಬೇರೆ ಎಲ್ಲರ ತಗೂ ನಾನು ಚೆನ್ನಾಗಿದ್ದೀನಿ, ನಮ್ಮ ಅಯ್ಯಪ್ಪ ಪಾರಿಂಗ್ ಹೋಗಿ ಅವನೇ ಅದಕ್ಕೆ ಬಂದಿದ್ದೀನಿ. ಸ್ವಲ್ಪ ದಿನ ನಮ್ಮ ಅತ್ತೆ ಹಂಗೆ ನೋಡ್ಕೊಂಬತ್ತೆ ಹಿಂಗಿದೀವಿ ಅಂತ ಹೇಳಿದೀಯಾ. ಎಲ್ಲರ ತಗೂ ಹೇಳ್ಕೊಂಡಿದೀಯಾ ಹೊತ್ಲಾಗೆ. ಇವಾಗ ಇದೊಳ್ಳೆ ಸವಾಸಾತ್. ಇವಾಗ ಹೊರಕ್ಕೆ ಹೋಗಕ್ಕೆ ಮಕ್ಕಿಲ್ವಲ್ಲೇ, ಮರ್ಯಾದಿಲ್ದಂಗೆ ಆಗೈತೆ ನಮಗೆ. ನಮ್ಮ ಅಪ್ಪ ಬೇರೆ ಅಯ್ಯಪ್ಪ ಅದಂತೂ ರಾಮ. ಹೋಗಿ ಬಾಗ್ಲಾಗೆ ಕುತ್ಕೊಂಡು ಇವಾಗ ನೋಡಿ ಇಲ್ಲುದ್ದು ಹೇಳ್ತೈತೆ ಎಲ್ಲ. ನಾ ಅವ್ರತಾಗೆ ನಾನು ಹೇಳ್ದೆ, ಅವಳು ನಾವೇ ಕಾಪ್ರ ಮಾಡಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾ ಇದ್ದ ನಿಮ್ಮ ಅಪ್ಪಗೆ ಸರಿಯಾಗಿ ಅಣಿಯಲ್ಲ ಹೇಳ್ತೀನಿ ಅಣ್ಣ. ಇಲ್ಲಿ ನೋಡಿಲಿ, ಅವ್ರು ಹೋದ್ಮೇಲೆ ಎಡಗಿಡ ಮಟ್ಟೆ ತಾಂಡು ಸರಿಯಾಗಿ ಕಾಲ ಕೈಯ ಮುರಿದು ಮೂಲೆ ಕೊಂಡ್ರು ಸರಿ ಹೇಳ್ತೀನಿ. ಇವನಿಗೆ ತಿಂದು ನಮ್ಮ ಅಪ್ಪಗೆ ಕುಗ್ಸುತ್ತೆ. ಅದಕ್ಕೆ ನನ್ನ ಮೇಲೆ ಜೋರು ಮಾಡೋಕ್ಕೆ ಬರುತ್ತೆ. ನೀನು ನಿಮ್ಮಮ್ಮಯ್ಯ ಸರಿ ಇಲ್ಲ. ನಿಮ್ಮ ಅಮ್ಮಗಿನ್ನ 2 ಮೆಟ್ಲು ಆರ್ತೀಯ. ನಿಮ್ಮ ಅಮ್ಮಗಿನ್ನ ಒಂದು ಕೈ ಮುಂದು ನೀನು ಎಲ್ಲದ್ರಾಗೂ ಹಿಂಗೆ ನಾನೇನು ಮಾಡಿದ್ದೀನ ಅಣ್ಣ? ಅವನಿಗೆ ಸರಿಯಾಗಿ ಇಟ್ಕೊಂಡು ಬಾರಿಸಲ್ಲ ಹೇಳ್ತೀನಿ. ಬಾರಿಸಿದ್ರೇ ಮತ್ತೆ ಅಪ್ಪಗೆ ಬುದ್ಧಿ ಬರೋದು. ನಾವು ಅಪ್ಪ ಅಂತ ಮರ್ಯಾದೆ ಕೊಡ್ತೀವಲ್ಲ, ಅದಕ್ಕೆ ಮರ್ಯಾದೆ ಕೊಡಬಾರ್ದು. ಅಪ್ಪ ಅಂತ ನಾವು ಮರ್ಯಾದೆ ಕೊಡ್ದಂಗಿದ್ರೇ ಮತ್ತೆ ಕುಕ್ಕರಿಸ್ಕೊಂಡು ಮಾತಾಡ್ತೈತೆ ಹಂಗೇನೆ. ನಾವು ಏನೋ ಅಂದ್ಕೊಂಡಿದ್ವಿ. ಗಬ್ ನನ್ನ ಮಗ ನೀರು ಐತೆಮಲ್ಲ, ಬಾಯಿ ವಾಸನೆ ಬಡಿತೈತೆ ಹಂಗೇನೆ. ಏಳು ವಾಸನೆ ಬಡಿತೈತೆ ಬಾಯಿ. ನಾನು ಅದಕ್ಕೆ ಮತ್ತೆ ಮಗ್ಲ ಕುಕ್ಕಮಲ್ಲ, ಅವ್ನು ಮಾತಾಡ್ಸಲ್ಲ ನಾನು. ಹೊಲಕ್ಕೆ ನನ್ನ ಮಗ ಬಾಯಿ ಗಬ್ಬು ವಾಸನೆ ಬಡಿತೈತಿ. ಅಲ್ಲೆಲ್ಲ ಉದ್ರೇವೆ ಯಾತನ ತಿಂಬಕ್ಕೂ ಬರೋಲ್ಲ ಅವ್ನಿಗೆ. ಸಾಪ್ ತಿಂತಾನೆ. ಕೂಕೊಂಡು ಸುಮ್ಮನೆ ಮಾತಾಡ್ತಾನೆ ಅಲ್ಲಿ ಉದ್ರಗ. ಮುದ್ಕ ಹೊಲ್ಲೆಲ್ಲ ಉದ್ರೇವಿ. ಹೊಲ್ ಕಟ್ಸು ಅಂತಾನೆ ಕಟ್ಟಿಸ್ಲಿಲ್ಲ. ಅದಕ್ಕೆ ಇಲ್ಲ ಜಗಳ ತೆಗಿತಾ ಇದ್ದಾನೆ. ಹೊಲ್ ಕಟ್ಸು, ನಾಲ್ಗೆ ಕಟ್ಸು, ಬರೀ ಇದನ್ನೇ ಹೇಳೋದೆ ಅವನು. ಒಂದೆಲ್ಲ ಸೌದೈತಂತೆ. ಅವ್ನಿಗೆಲ್ಲ ಇಲ್ಲದಿದ್ದು ಮಾಡ್ತಾನೆ. ತಾಡಿ ನಿಮ್ಮ ಅಪ್ಪಗೆ ಅವ್ನು ಗೈದ ತಾಡಿ. ಅವರೆಲ್ಲ ಹೋಗಿ ಪಾಪ ಸರಿಯಾಗಿ ಅಣಿಯಲ್ಲ ಹೇಳ್ತೀನಿ. ಅಡಿಗಿಡೆ ಮಟ್ಟೆ ತಾಂಡ ಅವನಿಗೆ ಸರಿಯಾಗಿ ಇಕ್ಕಲ್ಲ ಹೇಳ್ತೀನಿ. ಇಕ್ಕಿದ್ರೆ ಮತ್ತೆ ಅವ್ನಿಗೆ ಬುದ್ಧಿ ಬರೋದು. ಅಪ್ಪ ಎಮ್ದಂಗೆ ಮರ್ಯಾದೆ ಕೊಡ್ದಂಗೆ ಸರಿಯಾಗಿ ಇಕ್ಕಿದ್ರೆ ಮತ್ತೆ. ಅಲ್ಲ ನೋಡ, ಬಂದು ಮರ್ಯಾದೆ ತೆಗಿತಾ ಇದ್ದಾರಲ್ಲ, ನಮ್ಮದೊಂದು ಈಟನ ಬೇಡ ನನ್ನ ಮಗ್ಗೆ ನೋಡಿ ಹೆಂಗೆ ಮಾತಾಡ್ತಾನಲ್ಲ. ಅವ್ರ ಜೊತೆಗೆ ಇಲ್ಲೋದು ಮಾತಾಡ್ತಾ ಇದ್ದಾನೆ. ಇವಾಗ ಹೊರಕ್ಕೆ ಹೋದ್ರೆ ನಮಗೆ ಮರ್ಯಾದಿಲ್ಲ. ಏನು ಮಾಡೋಣ? ತೆಗಿರೆ ಬಾಗ್ಲ ತೆಗಿರೆ. ಒಳಕ್ಕೆ ಹಾಕೊಂಡಿದ್ರೆ ಕಳ್ಳನ ಮುಂಡ್ಯಾರ ಬರ್ರಿ ಒಳಕ್ಕೆ. ಹೊರಕ್ಕೆ ಬರ್ರಿ. ಹೊರಕ್ಕೆ ಬರ್ರಿ ಕಳ್ಳಿ ಕಳ್ಳನ ಮುಂಡ್ಯಾರ. ಹೊರಕ್ಕೆ ಬರ್ರಿ. ಹೊರಕ್ಕೆ ಬರಬೇಕು. ಹೊರಕ್ಕೆ ಬಂದ್ರೇನೆ. ಇಲ್ಲ ನಾನೇ ಸುಮ್ಮನೆ ಬಿಡಲ್ಲ. ತೆಗಿರಿ ಬಾಗ್ಲ. ಹುಡ್ಕೊಂತ ಇದ್ದಾರೆ. ಇವಾಗ ಹೆಂಗಮ್ಮ ಮಾಡೋಣ? ಯಪ್ಪ, ಇದೊಳ್ಳೆ ಸವಾಸಾತ್ ಹೋಗತ್ತ. 50,000 ರೂಪಾಯಿ ನಾನು ತರಬಾರ್ದಾಗಿತ್ತಲ್ಲೇ. 50,000 ರೂಪಾಯಿ ತಂದು ಸುಮ್ಮನೆ ಇವಾಗ ಮರ್ಯಾದೆ ತೆಗೆಸ್ಕೊಳಕ್ಕಾಗುತ್ತಲ್ಲಪ್ಪ. ಹೆಂಗೆ ಮಾಡೋಣ ಅನ್ನಿಸ್ತೈತೆ. ಏನು ಮಾಡೋಕ್ಕಾಗಲ್ಲ, ತೆಗಿಬೇಕು. ಮರ್ಯಾದೆ ತೆಗಿಯೋಕ್ಕೆ ಬಂದಿದ್ದಾರೆ ಅಂದಮೇಲೆ ಹೋದ್ರೂ ಹೋಗುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ? ಹೋಗಿ ನೀನು 50,000 ರೂಪಾಯಿಗೆ ತಂದು ಇಲ್ಲಿ ಸುಮ್ಮನೆ ಹೆಂಗತ್ತ ಏನೋ ಹೇಳ್ಬೋದಾಗಿತ್ತು. ಇವಾಗೆಲ್ಲ ಆಡ್ಕೆಂಬ್ತಾರೆ. ಅಯ್ಯೋ ಪಾರಿನ ಹುಡ್ಗ ಅಂತ ಬೋಲ್ ಮೆರಿತಿದ್ರು ಅಂತ. ಅಯ್ಯೋ ಇವಾಗ ಹೆಂಗೆ ಮಾಡೋಣ? ನೀನು ಇಲ್ಲೇ ಇರು, ಬಚ್ಚಿಕ್ತೀವಿ. ಮಂತಡಕ್ಕೆ ಬಚ್ಚಿಕ್ಯಾ ನಾವು ತೆಗಿತೀವಿ. ಇಲ್ಲ ಅಂತ ಹೇಳ್ತೀನಿ. ನಾವು ಹೋಗಿ ಅವಳು ಇಲ್ಲ ಎತ್ತವಾಗ ಅವಳು ಬಂದ್ಮೇಲೆ ಬರ್ರಿ ಅಂತೀನಿ ಅಷ್ಟೇ ಹಂಗೆ ಮಾಡ್ರಿ ಹೇಳ್ತೀನಿ. ನೀನು ಇಲ್ಲಿ ಮಂಟಡೆಗೆ ಇರು, ಬಚ್ಚಿಕೆ ಹೇಳ್ತೀನಿ. ನಮಗೆ ಗೊತ್ತಿಲ್ಲಮ್ಮ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಒಟ್ಟಿನಲ್ಲಿ ಬಂದ್ಲು ಈಗಳಮ್ಮ, ನಾನು ಇನ್ನೂ ಸ್ವಲ್ಪ ದಿನ ಇಲ್ಲಿ ಇರ್ತೀನಿ ಅಂದ್ಲು. ಅದೆಲ್ಲ ಗೊತ್ತಿಲ್ಲ. 50,000 ಗೊತ್ತಿಲ್ಲ, 50 ರೂಪಾಯಿನೂ ಗೊತ್ತಿಲ್ಲ, ನಮಗೆ ಅದೆಲ್ಲ ಗೊತ್ತಿಲ್ಲ ಅಂತೇಳಿ ನಾನು ನನ್ನ ಮಗ ಹೋಗಿ ಮಾತಾಡ್ತೀವಿ. ಹೋಗಿ ನೀನಿಲ್ಲ ಮಂಟಡೆಗೆ ಬಚ್ಚಿಕೆ. ಸುಮ್ಮನೆ ಅವಳಿಲ್ಲ ಅಂತ ಹೇಳ್ತೀವಿ. ಅತ್ತ ಹೋಗಿ ಅವಳು ಎಲ್ಗ ಹೋಗಿ ಅವಳೆ ಅಂತ ಹೇಳ್ತೀವಿ. ಆಯ್ತು ಹೇಳು, ಹಂಗೆ ಹೇಳ್ರಿ. ಹಂಗೆ ಹೇಳಿರಿ. ಸುಮ್ಮನೆ ಇವರು ಯಾತ ನೆಪ ಮಾಡ್ಕೊಂಡು ಬಂದವ್ರೆ ಅಂತ ಹೇಳು ಅಷ್ಟೇ. ಅಲ್ಲಿ ಹೊರಗೆ ಎಲ್ಲ ನಿಂತಿರೋರು ಮುಂದೆ ಏನೋ ಒಂದು ಹೇಳು ಅಷ್ಟೇ. ಹೋಗತ್ತೆ. ಇದೊಳ್ಳೆ ಸವಾಸ ಆತಲ್ಲಪ್ಪ. ಇವಾಗ ಅಂತಡಿಕೆ ಬಜ್ಜಿಕೆ ನಾವು ಹೋಗ್ತೀವಿ ಹೊರಗೆ. ನಾನು ಅಮ್ಮ ಹೋಗಿ ಹೇಳ್ತೀವಿ, ಮಾತಾಡ್ತೀವಿ. ಅವಳಿಲ್ಲ ಎತ್ತ ಹೋಗಿ ಅವಳೆ ಅಂತ ಹೇಳ್ತೀವಿ. ಅವನಬ್ಬ ಇದಾನಲ್ಲ ವಡಕ್ ಬಾಯಿ ಅಂತ ಟಿವ್ಟಿಕ್ನಂತಾನು. ನಿಮ್ಮ ಅಪ್ಪಯ್ಯ ವಡಕ್ ಬಾಯಿ ಏನೋ ಇದಾನಲ್ಲ, ಅವ್ನು ಸುಮ್ಮನೆ ಇರಲ್ಲ. ಅವ್ನು ಹೇಳ್ತಿರ್ತಾನೆ ಸುಮ್ಮನೆ. ಅಲ್ಲುದ್ರೆ ಅದಕ್ಕೂ ಮೂತ್ಕ ಕಣ್ಣಂಗಾಗುತ್ತೆ. ಥೂ ಅವನೇ ನಿಮ್ಮ ಅಪ್ಪಯ್ಯ ಕಂಡುಬಿಟ್ರೆ ಆಗಲ್ಲ ನನಗೆ. ಅವನು ಗೊಬ್ಬ ಭಾಷಣ ಬಡಿತಾ ನೀರು ಒಯ್ಕೆಮಲ್ಲ. ಅವ್ನು ಯಾವಾಗಲೂ ಮಾಸಿರ್ತಾನೆ. ಅದಕ್ಕಲ್ದ ನೀವು ಅವ್ರನ್ನೆಲ್ಲ ನೋಡಿರಿ ಏನು ಅನ್ಕೊಂತಾರ ಏನೋ. ಮೊದಲೇ ನಿಮ್ಮ ಅತ್ತೆ ಸ್ಟ್ಯಾಂಡರ್ಡ್ ಗಿತ್ತಿ. ನಿಮ್ಮ ಅಪ್ಪಯ್ಯನ ಅಂತಾರೆ ನೋಡಿ ಏನು ಅನ್ಕೊಂತಾಳೋ ಏನೋ. ಮೊದಲೇ ಸ್ಟ್ಯಾಂಡರ್ಡ್ ಅವಳು. ಏನೋ ಅನ್ಕೊಂಬ್ಲಿ ಅವಳು. ಹೋಗಿ ಅವಳ್ದು ಇನ್ನೇನು ಹೇಳ್ತೀವಿ? ಎಲ್ಲ ಇದಾದ್ಮೇಲೆ ಅವಳ್ದು ಏನು ಹೇಳ್ತೀವಿ? ಅವಳು ಸ್ಟ್ಯಾಂಡರ್ಡ್ ತಗೊಂಡು ಏನು ಮಾಡ್ತೀವಿ? ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ಅಪ್ಪ ಮಾಸಿರೋ ಮಾಸುತ್ತೆ. ತೆಗ್ದು ಹೇಳ ನೋಡಿ. ಬಜ್ಜಿ ಕೇಳ, ಇಲ್ಲೇ ಬಜ್ಜಿ ಕೇಳ ನೀನು.
ಸವಾಸ ಆತಲ್ಲಪ್ಪ. ಸುಮ್ಮನೆ ಇವಾಗ ಮರ್ಯಾದೆ ಹೋದಂಗೆ ಆಗುತ್ತೆ ಯಪ್ಪ. ಹೊರಗೆಲ್ಲ ಜನ ನಾನು ನೆನ್ನೆಸ್ ನೋಡಿದ್ರೆ ಎಲ್ಲರ ತಗೂ ನನ್ನ ಗಂಡ ಹಂಗೆ ಹಿಂಗೆ ಅಂತೆಲ್ಲ ಆಡ್ತಾಗ ಹೇಳ್ಕೊಂಡು ಓಡಾಡಿದ್ದೀನಿ. ಇವಾಗ ನೋಡಿದ್ರೆ ಹೆಂಗಪ್ಪ ಮಾಡೋಣ ಅನ್ನಿಸ್ತೈತೆ ಹೋಗತ್ತ. ಅವ್ರು ಆಗೆಲ್ಲ ಊರು ತುಂಬಾನ ನನ್ನ ಗಂಡ ನನ್ನ ಹಂಗೆ ನೋಡ್ಕೊಂತಾರೆ ಹಿಂಗೆ ನೋಡ್ಕೊಂತಾರೆ, ನನ್ನ ಪಾರಿನ ಹುಡುಗ ನನಗೆ ಸಿಕ್ಕಿರೋದು ಅಂತ ಹೇಳ್ಕೊಂಡು ಓಡಾಡಿದ್ದೀನಿ. ಅಯ್ಯಪ್ಪ ಇವಾಗ ಒಳ್ಳೆ ಮರ್ಯಾದೆ ಹೋದಂಗೆ ಆಗುತ್ತಲ್ಲ. ಬಿಡ್ತಪ್ಪ ಒಂಥರ ಮರ್ಯಾದೆ ಹೋದಂಗೆ ಆಗುತ್ತೆ. ಎಲ್ಲನೂ ಮಂಚದೊಳಗೆ ತೋರ್ಬಿಡ್ತೀನಿ, ತೋರಿ ಹಿಂಗೆ ಬೆಡ್ಶೀಟ್ ಹಾಕ್ಬಿಡ್ತೀನಿ. ಮರ್ಯಾದೆ ತೆಗಿದಂಗಂತೂ ಹೋಗಲ್ಲ ಕಣ್ರೆ. ಬರ್ರಿ ನೋಡೋಣ ಅದೇಲಿ. ಓ ಒಳಗೆ ಸೇರ್ಕೊಂಡು ಇಡ ತಿಂತಕ್ಕ ಕರೆದ್ರೂ ಬೋಲ್ಟ್ ಹಾಕ್ಕೊಂಡು ಆಟ ಆಡ್ತೀರಿ. ಚಂದಕ್ಕೆ ನಿದ್ದೋಗಿದ್ದೀವಿ, ನೋಡೇ ಇಲ್ಲ. ಯಾರ ಬಂದು ಬಡ್ಕೊಂತ ಇದ್ದಾರೆ, ಯಾರು ಕೇಳಲ್ಲ ಪಾಪ. ಯಾಕಕ್ಕ ಏನಾಗಬೇಕು? ಏಯ್ ಕರಿಯ ನಿನ್ನ ಮಗಳನ್ನ ಕರಿಯ ಫಸ್ಟು. 50,000 ದುಡ್ಡು ಓದ್ಕೊಂಬಂದವಳೆ ಕಳ್ಳಿ ನಿನ್ನ ಮಗಳು. ಕಳ್ಳಿ ಕಣೆ ಕಳ್ಳಿ. ಅಲ್ಲ ಇಂಥವೇ ಮಾಡೋದು. ನಾನು ಹೇಳಿಲ್ವಿ, ನಾನು ಹೇಳ್ದೆ ಇವಳು 2 ದಿನ ಕಾಪ್ರ ಮಾಡಲ್ಲ, ಇವಳು 2 ದಿನ ಕಾಪ್ರ ಮಾಡಿರ್ ಕೇಳು, ಇವಳು ಅಂತ ಹೆಂಗ್ಸು ಅಂತಾಳು ಇವಳು ಕಾಪ್ರ ಮಾಡೋ ಅಂತವಳಲ್ಲ ಇವಳ್ದು ಏನಿದ್ರು ಇವಳು ಹಣೆ ಬರೋ 2 ದಿನ ಅಂತ ನಾನು ಹೇಳ್ದೆ. ನನಗೆ ಗೊತ್ತಿತ್ತು ಇವಳು 2 ದಿನ ಕಾಪ್ರ ಮಾಡೋದು ಗಂಡನ ಮನೆಯಾಗೆ ಅಂತ. ಈಗ ಮನೆ ಬಾಗಿಲಿಗೆ ಬಂದಿದ್ದೀರಾ, ಬರ್ರಿ ಒಳಕ್ಕೆ. ಅವಳು ಹೇಳ್ಕೊಂಡು ಅಂತ ಗೊತ್ತಿಲ್ಲ. ನಾನು ನಮ್ಮಮ್ಮಯ್ಯ ನಿದ್ದೆ ಮಾಡ್ತಾಯಿದ್ವಿ, ನೀವು ಬಡ್ಕೊಂತ ಇರೋದು ಕೇಳಿಸ್ತಿಲ್ಲ. ಈಗ ಯಾರೋ ಬಾಗಿಲು ತಡ್ತಾ ಇದ್ದಾರೆ ಅಂತ ಈಗ ನೋಡಿದ್ವಿ. ನಮಗೆ ಗೊತ್ತಿಲ್ಲ ಅವಳು ಎಲ್ಲಿಗೆ ಹೋಗಿದ್ದಾಳೆ. ಇಲ್ಲ ಮನೆಯಾಗೆ ಅವಳು ಈಗಿನ ಎಲ್ಲ ಓದ್ಲು, ಎಲ್ಲ ಫ್ರೆಂಡ್ ಜೊತೆಗೆ ನಾವೆಲ್ಲ ಟೂರ್ ಹೋಗ್ತೀವಿ ಅಂತೇಳಿ ಓದ್ಲು. ಇಲ್ಲ ಅವಳು ಇದ್ದಿದ್ರೆ ಕರಿತಿದ್ವಿ. ಅವಳಿಲ್ಲ, ಎಲ್ಲ ಫ್ರೆಂಡ್ ಜೊತೆಗೆ ಹೊರಗೆ ಎಲ್ಲ ಹೋಗಿ ಬರ್ತೀವಿ ಅಂತ ಹೋಗಿವ್ರೆ ಫ್ರೆಂಡ್ ಜೊತೆಗೆ. ಚಲೋ ನಿದ್ದೆ ಬಂದಿತ್ತು, ನಿದ್ದೆ ಮಾಡ್ತಾಯಿದ್ವಿ ನಾನು ನನ್ನ ಮಗ. ರಾತ್ರಿಯೆಲ್ಲ ಯಾಕೆ ನಿದ್ದೆ ಬಂದಿರಲಿಲ್ಲ, ನಿದ್ದೆ ಮಾಡ್ತಾಯಿದ್ವಿ. ಬಾಯಿ ನಿದ್ದೆ ಮಾಡ್ತಿದ್ಲಂತೆ. ನಿದ್ದೆ ಹೆದರ್ಕೊಂಡು ಬಾಗಿಲು ತೆಗ್ದಿಲ್ಲ. ಫಸ್ಟ್ ಕರಿಯ ಅವಳನ್ನ ಹೊರಕ್ಕೆ. ಕಳ್ಳಿ ನಾನು ಕೆಲ್ಸಕ್ಕೆ ಹೋಗಿ ತಿಂಗಳೆಲ್ಲ ಕೆಲಸ ಮಾಡಿರೋ ದುಡ್ಡೆಲ್ಲ ಒತ್ಕೊಂಬಂದವಳಲ್ಲ ಕಳ್ಳಿನ ಫಸ್ಟ್ ಕಳ್ಳಿನ ಹೊರಕ್ಕೆ ಕರಿ. ಇಲ್ಲ ಅಕ್ಕ, ಇದ್ದಿದ್ರೆ ಕರೀತಿದ್ವಿ. ಇಲ್ಲ ಅಕ್ಕ, ಇದ್ದಿದ್ರೆ ಕರೀತಿದ್ದೆ, ಖಂಡಿತ ಕರೀತಿದ್ದೆ. ಇದ್ದಾಳು ಒಳಗೆ ಇದ್ದಾಳೆ, ಅವಳು ಎತ್ತು ಹೋಗಿಲ್ಲ. ನಾವು ಒಳಗೆ ಇದ್ದಾಳೆ, ಒಳ ಬೋಚಿಕೊಂಡವಳು ಅಷ್ಟೇ. ಕಳ್ಳಿ ಮರ್ಯಾದೆ ಹೋಗುತ್ತೆ ಊರಾಗೆಲ್ಲ. ನಾನು ಹೇಳ್ಕೇಳ ಹಿಂಗೆಂತ ಮರ್ಯಾದೆ ಹೋಗುತ್ತೆ ಅಂತ ಒಳ ಸೇರ್ಕೊಂಡವಳು ಅಷ್ಟೇ. ಅವಳು ಕಳ್ಳಿ ಒಳಗೆ ಸೇರ್ಕೊಂಡವಳು ಕಳ್ಳಿ. ನಿನಗೇನು ಗೊತ್ತು, ಸುಮ್ಮನಿರಪ್ಪ. ಅವಳು ಆಗ್ಲೇನೇನೆ ಎಲ್ಲ ಓದ್ಲು. ನಾವೆಲ್ಲ ಹೋಗ್ತೀವಿ ಫ್ರೆಂಡ್ಗಳ ಜೊತೆಗೆ ಅಂತ ಎಲ್ಲ ಹೋಗ್ಯಾಳ ಅವಳಿಲ್ಲ. ಅವಳನ್ನ ಕೇಳೋದಾದ್ರೆ ಅವಳಿದ್ದ ಬರ್ಲಿ ಅವಳು. ಅವಳಿಲ್ಲ. ನೀನು ಸುಮ್ಮ ಕುಕ್ಕ. ನಿನ್ನ ಹೆಂಗೆ ವಟ ಕಾಪ್ಟ ಅಟ್ಕೊಡ್ತಂಗೆ ಅಟ್ಕೊಟ್ಬೇಡ. ಅಯ್ಯೋ ದೇವ್ರಿದೇನ ಅಂಜಲಿ ಅಕ್ಕ ಹಿಂಗೆ ನೆನೆಸ್ ನೋಡಿದ್ರೆ ಹಂಗೆ ಹೇಳಿಲ್ಲ ಅವಳು. ಯಪ್ಪ ಇದನ್ನೆಲ್ಲ ನೋಡ್ತಿರೋ ತಲೆ ಕೆಟ್ಟೋಗುತ್ತಮ್ಮ. ಇದೆ ಅಂತ ಇಂಥದ್ದು ಅಮ್ಮಂಗಾಗುತ್ತೆ. ಅಯ್ಯೋ ದೇವ್ರಿ. ಅವಳು ಇಲ್ಲ ಅಕ್ಕ, ಇಲ್ಲ. ಅವಳಿದ್ದ ಬರ್ರಿ ಮಾತಾಡ್ರಿ ಅಷ್ಟೇ. ಅವಳಿಲ್ಲ. ಸರಿಯ ಒಳ ಬಚ್ಚಿಕೊಂಡವಳೆ. ಕರೆದ್ರೆ ಸರಿ ನೋಡು, ಹೇಳಿರ್ತೀನಿ ಮರಿ. ಒಳ್ಳೆ ಮಾತನಾಗ ಹೇಳಿರ್ತೀನಿ. ನಿನ್ನ ಮಗಳನ್ನ ಕರಿ. 50,000 ರೂಪಾಯಿ ದುಡ್ಡು ಓದ್ಕೊಂಬಂದವಳಲ್ಲ ಕಳ್ಳಿ, ಅದನ್ನು ಕೊಡು. ನನ್ನ ಮಗಳದ ಕೊಡು. ಅವಳಿಗೆ ಹೇಳು ತಂದು ಕೊಡೋಕ್ಕೆ. ಅವಳು ಕೆಲ್ಸಕ್ಕೆ ಹೋಗಿ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಕಣೆ. ಅದು ಹೆಂಗೆ ಬಿಡ್ತಾರೆ? ಕಷ್ಟಪಟ್ಟು ದುಡ್ದಿರೋ ದುಡ್ಡ ನಾವು ಮಾತ್ರ ಬಿಡಲ್ಲ. ಅದೇನಾಗುತ್ತಾ ಆಗ್ರಿ. ಒಳಗೆ ಬಜಿಕೊಂಡವಳೆ. ಕರಿಯೇ ನಿನ್ನ ಗಂಡ ಹೇಳ್ತಿಲ್ವೇ ಒಳಗೆ ಇದ್ದಾಳೆ ಅವಳು, ಎಲ್ಲೂ ಹೋಗಿಲ್ಲ ಅಂತೇಳಿ. ನಿನ್ನ ಗಂಡನೇ ಹೇಳ್ತಾ ಇದ್ದಾನೆ. ಒಳಗೆ ಇದ್ದಾಳು ಕಣಕ್ಕ, ಬಚ್ಚಿಕೊಂಡವಳು. ನೀವು ಬಂದಿರೋದು ನೋಡಿ ಒಳ ಬಚ್ಚಿಕೊಂಡವಳು, ಒಳ ಸೇರ್ಕೊಂಡವಳು ಎಂಬುದು ಗೊತ್ತೈತಿ. ಕರ್ಸಲ್ಲ ಇವಳು. ಹೋಗಿ ಒಳಗೆ ಇದ್ದಾಳು, ನೋಡ್ಕೊಂಬರೋಗ್ರಿ. ಅಂದರೆ ಸರಿ ವಾರಕ್ಕೆ. ನಾವೇನು ಸುಮ್ಮನಿರಲ್ಲ. ಇವತ್ತು ಮರ್ಯಾದೆ ತೆಗೆದು ಹೋಗ್ಬೇಕಂತಲೇ ಬಂದಿದ್ದೀವಿ. 50,000 ದುಡ್ಡು ಯಾಕೆ ಹೊತ್ಕೊಂಬಂದವಳು, ಅದನ್ನ ಕೊಡಕ್ಕೆ ಹೇಳು. 50,000 ದುಡ್ಡ ನಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ಗೊತ್ತಾಗ್ತಾ ಇಲ್ವಾ ನಿಮಗೆ? ಗೊತ್ತಿಲ್ಲ ಅಂತ ಅಂದ್ರೂ ಇಲ್ಲೇನೇನು ಆಟ ಆಡ್ತಾ ಇದ್ದೀರಾ? ನಾವು ನೋಡಿಲ್ಲ, ನಾವೇ ನೋಡೋಕೆ ಹೋಗೋಣ. ದುಡ್ಡು ತಗೊಂಡಿಲ್ಲ ಏನಿಲ್ಲ ನಾವು. ಅವಳು ಇಲ್ಲ ಅಂತ ಹೇಳಿದ್ರೆ ಪದೇ ಮಾತಾಡ್ತಾರೆ. ತಲೆ ಕೆಡ್ಸಕ್ಕೆ ಬಂದಿದ್ದೀರಾ ಇಲ್ಲಿ? ಹೋಗ್ರಿ ಸುಮ್ಮನೆ. ಯಾಕೆ ಸುಮ್ಮನೆ ಮರ್ಯಾದೆ ತೆಗಿಯಕ್ಕೆ ಬಂದಿದ್ದೀರಾ ಇಲ್ಲಿ? ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಇವಾಗ ಒಳಗೆ ಬಚ್ಚಿಕೊಂಡು ಇಲ್ಲ ಅಂತೇಳಿ ಎಷ್ಟು ನಾಟಕ ಆಡ್ತಾ ಇದ್ದಾರೆ. ಇವಳದಂತೂ ಮರ್ಯಾದೆ ತೆಗಿದಲೇ ಹೋಗೋದಿಲ್ಲ ನಾವಂತೂ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.